ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಕೃಷ್ಣನ ನಾಮಸ್ಮರಣೆ ನಡೀತಾ ಇರುತ್ತೆ. ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ನನ್ನ ಆಪ್ತ ಸ್ನೇಹಿತರಾಗಿರ್ಬೋದು, ಕುಟುಂಬದವರು, ಕೃಷ್ಣನನ್ನ ನಂಬುವಂಥವರು ಅಥವಾ ಕೃಷ್ಣ ಅಂತ ನೀನು ಒಂದು ಸಲ ಕರೆದ್ರೆ ಸಾಕು, ನಿನ್ನ ದುಃಖವೆಲ್ಲ ಕರಗಿ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ಎಷ್ಟೋ ಸಲ ಭಕ್ತಿಯಿಂದ ಕೃಷ್ಣ ಅಂತ ಕರೆದ್ರೆ ಸಾಕು, ಆತ ನಮ್ಮ ಜೊತೆಯಲ್ಲೇ ಇದ್ದಾನೆ ಅನ್ನಿಸಿಬಿಡುತ್ತೆ. ಇವತ್ತು ನಾವು ತಿಳ್ಕೊಳ್ತಾ ಇದ್ದೀವಿ ಯಮುನಾ ವೇಗ ಸಂಹಾರಿಣೇ ನಮಃ ಅಂತ ಹೇಳಿ. ಇದರ ಅರ್ಥ ಏನು? ಯಮುನಾ ನದಿಯ ವೇಗವನ್ನೇ ತಡೆದಂತಹ ಶಕ್ತಿ ಅಂತಹ ಕೃಷ್ಣನಿಗೆ ನಮಸ್ಕಾರಗಳು ಅಂತ ಹೇಳುವಂಥದ್ದು. ಇದರ ಹಿಂದಿನ ಕಥೆ ಏನಾಗಿತ್ತು ಅಂತ ಹೇಳಿದ್ರೆ, ನಾವು ಪ್ರತಿ ನಾಮದ ಹಿಂದಿನ ಒಂದೊಂದು ಕಥೆಯನ್ನು ಅಥವಾ ಒಂದು ಸನ್ನಿವೇಶವನ್ನು ತಿಳ್ಕೊಳ್ತಾ ಇದ್ವಿ. ಹೀಗೆ ಕರೆಯೋದಕ್ಕೆ ಕಾರಣ ಏನು? ಕೃಷ್ಣ ಆಗತಾನೆ ಹುಟ್ಟಿದ್ದಾನೆ. ಕೃಷ್ಣ ಸೆರೆಮನೆಯಲ್ಲಿ ಹುಟ್ಟಿದಂತಹ ಆ ಕ್ಷಣ ತಂದೆ ತಾಯಿಗೆ ಗೊತ್ತಾಗುತ್ತೆ ಈತ ಸಾಮಾನ್ಯನಲ್ಲ ಅಂತ ಹೇಳಿ ಕೃಷ್ಣ ವಾಸುದೇವನಿಗೆ ಒಂದು ಸಂದೇಶವನ್ನು ಕೂಡ ನೀಡ್ತಾನೆ. ಏನಂತ? ನಂದನ ಮನೆಯಲ್ಲಿ ಗೋಕುಲದಲ್ಲಿ ನನ್ನನ್ನು ಬಿಟ್ಟು ಯಮುನಾ ನದಿ ಆಚೆ ಇರುವಂತಹ ನಂದನ ಮನೆಯಲ್ಲಿ ಹೋಗಿ ನನ್ನನ್ನು ಬಿಟ್ಟು ಅಲ್ಲಿ ಯಶೋದೆಗೆ ಹುಟ್ಟಿರುವಂತಹ ಮಗುವನ್ನ ಇಲ್ಲಿಗೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿ. ಸರಿ, ಈಗ ವಾಸುದೇವ ಏನು ಮಾಡ್ತಾನೆ? ಆ ಸೆರೆಮನೆಯಲ್ಲಿ ಈ ಮಗುವನ್ನ ಬುಟ್ಟಿಯಲ್ಲಿ ಹಾಕ್ಕೊಂಡು ಹೊರಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ. ಸೆರೆಮನೆ ಎಲ್ಲ ಕಡೆಯೂ ಕೂಡ ಮುಚ್ಚಿದೆ, ಆದರೆ ಹೇಗೆ ತಾನೇ ಹೋಗೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ಮಾಯೆಯಂತೆ ಆ ಸೆರೆಮನೆಯ ಬಾಗಿಲು ಕೂಡ ತೆರೆದುಕೊಳ್ಳುತ್ತೆ. ಯಮುನಾ ನದಿಯ ತೀರಕ್ಕೆ ಹೋಗ್ತಾನೆ. ಜೋರಾಗಿ ಮಳೆ ಬರ್ತಾ ಇದೆ, ಗಾಳಿ ಬೀಸ್ತಾ ಇದೆ, ಗುಡುಗು ಮಿಂಚು ಇವೆಲ್ಲದರ ಜೊತೆಗೆ ಯಮುನಾ ನದಿಯ ಮಟ್ಟ ಕೂಡ ಹೆಚ್ಚಾಗ್ತಾ ಇದೆ. ಕೃಷ್ಣನ ಮೇಲೆ ನಂಬಿಕೆ ಇಟ್ಟು, ಆ ಪರಮಾತ್ಮನಲ್ಲಿ ನಂಬಿಕೆ ಇಟ್ಟು ವಾಸುದೇವ ನೀರಿಗಿಳಿತಾನೆ. ಆದಿಶೇಷ ಬಂದು ಕಾಪಾಡ್ತಾನೆ, ಆತನ ಕರೆದುಕೊಂಡು ಹೋಗ್ತಾನೆ ಅನ್ನೋದು ಗೊತ್ತಿರೋದಿಲ್ಲ ಈತನಿಗೆ. ಹಾಗೆ ಯಮುನಾ ನದಿ ಅಂತಹ ಜೋರಾದ ಮಳೆಯಲ್ಲೂ ಕೂಡ, ನೆರೆ ಬರುವಂಥ ಅಷ್ಟು ಜೋರಾಗಿ ಬರ್ತಾ ಇರುವಂತಹ ಮಳೆಯಲ್ಲೂ ವಾಸುದೇವ ನೀರಿಗಿಳಿತಿದ್ದ ಹಾಗೆಯೇ ಆತನಿಗೆ ದಾರಿ ಮಾಡಿಕೊಡ್ತಾಳಂತೆ. ಇವೆಲ್ಲವೂ ಕೃಷ್ಣನಿಂದ ಆಗಿರುವಂಥದ್ದು. ಯಮುನಾ ವೇಗ ಸಂಹಾರಿಣೇ ನಮಃ ಅಂತ ಹೇಳಿ ಕೃಷ್ಣ ಅಷ್ಟೋತ್ತರದಲ್ಲಿ ಹೇಳ್ತಾರೆ. ಹೀಗೆ ಶ್ರೀಕೃಷ್ಣನಿಗೆ ನಾವು ಕೃಷ್ಣ ಅಷ್ಟೋತ್ತರದಲ್ಲಿ ಈ ನಾಮವನ್ನ ನೆನಪು ಮಾಡಿಕೊಳ್ಳುವಂಥದ್ದು. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.